Hi everyone, welcome back to Spardhapunita YouTube channel. Okay, today session ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆದಂತ ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ಬಗ್ಗೆ ನೋಡ್ತಾ ಹೋಗೋಣ. ಈ ಟಾಪಿಕ್ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ತೆಗಿತಾನೆ ಇರ್ತಾನೆ. ಈ ಟಾಪಿಕ್ ನೀಟಾಗಿ ನೋಡ್ತಾ ಹೋದ್ರೆ ನಮ್ಗೆ ಏನಾಗುತ್ತೆ, ಒಂದು ಬಾಟ್ನಿಯಲ್ಲಿ ಒಂದು ಟಾಪಿಕ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆ, ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವುದು, ಫೋಟೋಸಿಂಥಸಿಸ್. ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಫೋಟೋಸಿಂಥಸಿಸ್ ಬಗ್ಗೆ ಇದ್ದೇ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಒಂದು ರೀಸೆಂಟ್ಲಿ ಇರುವಂತ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ತಗೊಂಡ್ರೆ ಹಸಿರುಮನೆ ಪರಿಣಾಮಗಳಾಗಿರ್ಬೋದು, ಅಥವಾ ಕಾರ್ಬನ್ ಡೈಆಕ್ಸೈಡ್ ನ ಫಿಕ್ಸೇಷನ್ ಮಾಡೋದಾಗ್ಬಾರ್ದು, ಕಾರ್ಬನ್ ಡೈಆಕ್ಸೈಡ್ ನ ಫಿಕ್ಸೇಷನ್ ಮಾಡೋದಾಗ್ಬೋದು, ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ಎಲ್ಲ ಗೊತ್ತಾಗ್ಬೇಕು ಅಂದ್ರೆ ನಿಮಗೆ ಈ ಬೇಸಿಕ್ ಇಂದ ಗೊತ್ತಾಗ್ತಾ ಹೋದ್ರೆ ನಿಮ್ಗೆ ಕಾರ್ಬನ್ ಕ್ರೆಡಿಟ್ ಅಂದ್ರೇನು, ಕಾರ್ಬನ್ ಡೆಬಿಟ್ ಅಂದ್ರೇನು, ಕಾರ್ಬನ್ ಆಫ್ಸೆಟ್ಟಿಂಗ್ ಅಂದ್ರೆ ಏನೆಲ್ಲ ಗೊತ್ತಾಗ್ತಾ ಬರುತ್ತೆ. ಫಸ್ಟ್ ನಾವೇನ್ ಮಾಡ್ತಾ ಹೋಗೋಣ, ದ್ಯುತಿ ಸಂಶ್ಲೇಷಣೆ ನೋಡ್ತಾ ಹೋಗೋಣ. ಓಕೆ ನೋಡಿ, ಈ ದ್ಯುತಿ ಸಂಶ್ಲೇಷಣೆ ಅಂದ್ರೆ ಏನಿಲ್ಲ, ಸೂರ್ಯನಿಂದ ಬರುವ ಬೆಳಕನ್ನ ಬಳಸ್ಕೊಂಡು ಕೆಲವೊಂದು ಎಸೆನ್ಷಿಯಲ್ ಕಾಂಪೋನೆಂಟ್ ನ ಬಳಸ್ಕೊಂಡು ಏನ್ ಮಾಡುತ್ತೆ, ಸಸ್ಯಗಳು ಆಹಾರವನ್ನ ತಯಾರಿಸ್ತವೆ. ಈ ಆಹಾರವನ್ನ ತಯಾರಿಸುವ ಒಂದು ಪ್ರೋಸೆಸ್ಗೆ ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ದ್ಯುತಿ ಅಂದ್ರೆ ಫೋಟೋ, ಸಂಶ್ಲೇಷಣೆ ಅಂದ್ರೆ ಸಿಂಥಸಿಸ್. ಫೋಟೋ ಸಿಂಥಸಿಸ್ ಅಂದ್ರೆ ಬೆಳಕನ್ನ ಸಿಂಥಸಿಸ್ ಮಾಡೋ ಒಂದು ಪ್ರೋಸೆಸ್ಗೆ ಫೋಟೋ ಸಿಂಥಸಿಸ್ ಅಂತ ಕರಿತಾ ಹೋಗ್ತೀವಿ. ಈ ಫೋಟೋ ಸಿಂಥಸಿಸ್ ಎಲ್ಲಾ ಸಸ್ಯಗಳಲ್ಲಿ, ಹಸಿರು ಸಸ್ಯಗಳಲ್ಲಿ ನಡೀತಾ ಬರುತ್ತೆ. ಕ್ಲೋರೋಫಿಲ್ ಯಾವ್ಯಾವ ಸಸ್ಯಗಳಿರುತ್ತೋ ಆ ಕ್ಲೋರೋಫಿಲ್ ಇರುವ ಕಂಟೆಂಟ್ ಇಲ್ಲಿ ಈ ಒಂದು ಫೋಟೋಸಿಂಥಸಿಸ್ ನಡೀತಾ ಬರುತ್ತೆ. ನೋಡ್ತಾ ಹೋಗೋಣ ಒಂದೊಂದೇ ಸ್ಟೆಪ್ ಯಾವ ರೀತಿ ಫೋಟೋಸಿಂಥಸಿಸ್ ನಡೀತಿದೆ. ಹಾಗಾದ್ರೆ ಈ ಫೋಟೋಸಿಂಥಸಿಸ್ ನಡಿಬೇಕಾದ್ರೆ ಬೇಕಾಗುವಂತ ಪ್ರಮುಖ ಅಂಶಗಳು ಯಾವ್ಯಾವು, ಪ್ರಮುಖ ಅಂಶಗಳು ಯಾವ್ಯಾವ ಬೇಕು, ಕಾಂಪೋನೆಂಟ್ಸ್ ಯಾವ್ಯಾವ ಬೇಕು, ಎಸೆನ್ಷಿಯಲ್ ಕಾಂಪೋನೆಂಟ್ಸ್ ಫಾರ್ ಫೋಟೋಸಿಂಥಸಿಸ್ ಯಾವ್ಯಾವ ಬೇಕು ಅಂದ್ರೆ, ಫಸ್ಟ್ ಒನ್ ತುಂಬಾ ಇಂಪಾರ್ಟೆಂಟ್, ಸನ್ಲೈಟ್, ಸೂರ್ಯನ ಬೆಳಕು. ಈ ಸೂರ್ಯನ ಬೆಳಕು ಯಾವ ರೀತಿ ನಮ್ಮ ಭೂಮಿಗೆ ಬರ್ತಾ ಹೋಗುತ್ತೆ, ಅಂದ್ರೆ ಸೂರ್ಯ ಇರ್ತಾನೆ ಅಂತ ತಿಳ್ಕೊಳ್ಳಿ. ಈ ಸೂರ್ಯ ಹೊಳಿತಾ ಇರ್ತಾನೆ. ಈ ಸೂರ್ಯನಿಂದ ಶಕ್ತಿ ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಪ್ರೈಮರಿ ಎನರ್ಜಿ ಸೋರ್ಸ್ ಆಫ್ ಅಂತ ಕರಿತಾ ಹೋಗ್ತೀವಿ. ಯಾವ್ದನ್ನ, ಸನ್ನ. ಇದೇ ಒಂದು ಪ್ರೈಮರಿ ಎನರ್ಜಿ ಸೋರ್ಸ್. ಈ ಸೂರ್ಯನಿಂದ ಶಕ್ತಿ ಯಾವ ರೀತಿ ಬರುತ್ತಾ ಅಂದ್ರೆ ನಿಮಗೆ ಥ್ರೂ ದ ರೇಡಿಯೇಷನ್ ಮುಖಾಂತರವಾಗಿ ಏನ್ ಮಾಡುತ್ತೆ, ಭೂಮಿಗೆ ಬರ್ತಾ ಹೋಗುತ್ತೆ. ಓಕೆ, ಥ್ರೂ ದ ರೇಡಿಯೇಷನ್ ಅಥವಾ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಮುಖಾಂತರವಾಗಿ ಬರ್ತಾ ಹೋಗುತ್ತೆ. ಇದರಲ್ಲಿ E2 ಅಥವಾ ಬೆಳಕು ಇವು ಟ್ರಾನ್ಸ್ಫರ್ ಆಗೋದು 3 ಟೈಪ್ಸ್ ಇದೆ. ಒಂದು ಕಂಡಕ್ಷನ್, ಸೆಕೆಂಡ್ ಒನ್ ಕನ್ವೆನ್ಷನ್, ಥರ್ಡ್ ಒನ್ ರೇಡಿಯೇಷನ್. ಸಂವಹನ, ಉಷ್ಣವಹನ, ಸಂವಹನ ಮತ್ತೆ ವಿಕಿರಣ. ಈ ತರದ ಒಂದು 3 ಸ್ಟೆಪ್ಸ್ ಇದೆ, 3 ಒಂದು ಟೈಪ್ಸ್ ಇದೆ. ಅದರಲ್ಲಿ ನಮ್ಮ ಸೂರ್ಯನ ಬೆಳಕು ಯಾವ ರೀತಿ ಬರುತ್ತೆ ಅಂದ್ರೆ ರೇಡಿಯೇಷನ್ ಮುಖಾಂತರವಾಗಿ ಬರ್ತಾ ಹೋಗುತ್ತೆ. ಹಾಗಾದ್ರೆ ಸೂರ್ಯನಲ್ಲಿ ಎನರ್ಜಿ ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ ಅಂತ ನಿಮ್ಗೆ ಡೌಟ್ ಬರ್ಬೋದು. ಸೂರ್ಯನಲ್ಲಿ ಎನರ್ಜಿ ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ, ಸೂರ್ಯನಲ್ಲಿ ಯಥೇಚ್ಛವಾದ ಒಂದು ಹೈಡ್ರೋಜನ್ ಇರುತ್ತೆ. ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಎರಡು ಸೇರಿ ಏನಾಗುತ್ತೆ, ಬೈಜಿಕ ಸಮ್ಮಿಲನ ಆಗ್ತಾ ಬರುತ್ತೆ. ಬೈಜಿಕ ಸಮ್ಮಿಲನ. ಈ ಬೈಜಿಕ ಸಮ್ಮಿಲನ ಆದ್ರೆ ಇಂಗ್ಲಿಷ್ ಅಲ್ಲಿ ಅಂತ ಕರಿತಾ ಹೋಗ್ತೀವಿ ಬೈಜಿಕ ಸಮ್ಮಿಲನ, ನ್ಯೂಕ್ಲಿಯರ್ ಫ್ಯೂಷನ್. ನ್ಯೂಕ್ಲಿಯರ್ ಫ್ಯೂಷನ್. ಓಕೆ, ರೀಸೆಂಟ್ಲಿ ನಡೆದಂತ ಫಾರೆಸ್ಟ್ ಗಾರ್ಡ್ ಒಂದು ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆ ಕೇಳಿದರೆ. ರೀಸೆಂಟ್ಲಿ ನಡೆದಂತ ಯಾವುದು KPSC ಒಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಲ್ಲೂ ಕೂಡ ಈ ನ್ಯೂಕ್ಲಿಯರ್ ಫ್ಯೂಷನ್ ಬಗ್ಗೆ ಕೇಳಿದ್ದೇನೆ. ಅಂದ್ರೆ ಎರಡು ಹಗುರವಾದ ಅಣುಗಳು ಸೇರ್ಬಿಟ್ಟು ಏನಾಗುತ್ತೆ, ಒಂದು ಭಾರವಾದ ಅಣು ಆಗುತ್ತೆ, ಅದು ಹೀಲಿಯಂ ಆಗ್ತಾ ಬರುತ್ತೆ. ಈ ಸಂದರ್ಭದಲ್ಲಿ ಒಂದು ಅಬಾರ್ಡಿನಲ್ ಎನರ್ಜಿನ ರಿಲೀಸ್ ಮಾಡ್ತಾ ಬರುತ್ತೆ. ಆ ಎನರ್ಜಿ ಇಸ್ ನಥಿಂಗ್ ಬಟ್ ಲೈಟ್ ಆಗಿರ್ಬೋದು, ಹೀಟ್ ಆಗಿರ್ಬೋದು, ಈ ತರದ ಒಂದು ಸೋರ್ಸ್. ಇದು ಬರ್ತಾ ಹೋಗುತ್ತೆ. ಅಲ್ಲಿ ಪ್ರೊಡ್ಯೂಸ್ ಆದಂತ ಒಂದು ಹೀಟ್ ಅಥವಾ ಲೈಟ್ ಏನಾಗುತ್ತೆ, ಸೂರ್ಯನಿಂದ ಹೊರಗಡೆ ಬರ್ತಾ ಹೋಗುತ್ತೆ. ಆ ಸೂರ್ಯನಿಂದ ಹೊರಗಡೆ ಯಾವ ಪ್ರೋಸೆಸ್ ಅಲ್ಲಿ ಬರ್ತಾ ಹೋಗುತ್ತೆ ಅಂದ್ರೆ, ಸೊ ರೇಡಿಯೇಷನ್ ಮುಖಾಂತರ ಬರ್ತಾ ಹೋಗುತ್ತೆ. ರೇಡಿಯೇಷನ್ ಅಂದ್ರೆ ಗೊತ್ತು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೆ ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಿಟಿ ಥ್ರೂ ದ ಪರ್ಪೆಂಡಿಕ್ಯುಲರ್ ಇರುತ್ತೆ, ಅಂದ್ರೆ ಲಂಬವಾಗಿರುತ್ತೆ. ಅದರಿಂದ ಏನಾಗುತ್ತೆ, ಅದು ನಿರ್ವಾತದಲ್ಲೂ ಕೂಡ ಚಲಿಸುವ ಒಂದು ಕೆಪಾಸಿಟಿ ಇರುತ್ತೆ. ಲೈಟ್ ಏನಾಗುತ್ತೆ, ವ್ಯಾಕ್ಯೂಮ್ ಅಲ್ಲಿ ಚಲಿಸ್ತಾ ಬರುತ್ತೆ. ಲೈಟ್ ಅಲ್ಲಿ ವ್ಯಾಕ್ಯೂಮ್ ಅಲ್ಲಿ ಚಲಿಸ್ತಾ ಬರುತ್ತೆ. ನಿರ್ವಾತದಲ್ಲಿ, ನಿರ್ವಾತ ಅಂದ್ರೆ ಅಲ್ಲೇನು ಇಲ್ಲ ಅಂತ, ಏರು ಕೂಡ ಇಲ್ಲದ ಜಾಗವನ್ನು ನಾವೆಂತ ಕರಿತೀವಿ, ವ್ಯಾಕ್ಯೂಮ್ ಅಂತ ಕರಿತೀವಿ. ಆ ನಿರ್ವಾತದಲ್ಲೂ ಚಲಿಸುವ ಒಂದು ಕೆಪಾಸಿಟಿ ಇರೋದು ಯಾವಕ್ಕೆ, ಲೈಟ್ಗೆ. ಈ ಲೈಟ್ ಏನ್ ಮಾಡ್ತಾ ಬರುತ್ತೆ, 3 × 10⁸ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈ ಸ್ಪೀಡ್ ಅಲ್ಲಿ ಏನಾಗುತ್ತೆ, ಲೈಟ್ ಟ್ರಾವೆಲ್ ಮಾಡ್ತಾ ಇರುತ್ತೆ. ಆಲ್ಸೋ ವಿ ಆರ್ ಕಾಲ್ಡ್ ಆಸ್, ಇನ್ನೊಂದು ಕರಿತಾ ಹೋಗ್ತೀವಿ, ಇಫ್ ವಿ ಆರ್ ಕನ್ಸಿಡರಿಂಗ್ ದ ಯಾವುದು ಕಿಲೋಮೀಟರ್ ಕನ್ಸಿಡರ್ ಮಾಡಿದ್ರೆ 3 lakhs ಆಗುತ್ತೆ. 3 lakh ಕಿಲೋಮೀಟರ್ ಆಗುತ್ತೆ. 3 lakh ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಒಂದು ಸೆಕೆಂಡ್ಗೆ 3 ಮೀಟರ್ ಪರ್ ಸೆಕೆಂಡ್ಗೆ ಎಷ್ಟಾಗುತ್ತೆ, ಇಷ್ಟು ಸ್ಪೀಡ್ ಇರುತ್ತೆ. ಯಾವುದು, ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಮತ್ತು ಕಿಲೋಮೀಟರ್ ಪರ್ ಸೆಕೆಂಡ್. ಆಲ್ಸೋ 3 × 10⁵ ಮೀಟರ್ ಪರ್ ಕಿಲೋಮೀಟರ್ ಪರ್ ಸೆಕೆಂಡ್ ಕೂಡ ಆಗುತ್ತೆ. 3 ಕೂಡ ಸೇಮ್ ಆನ್ಸರ್. 3 × 10⁵ ಅಂದ್ರೆ ಒಂದೇ
3 lakh ಅಂದ್ರೆ ಒಂದೇ, 3 into 10 ಕಿಲೋಮೀಟರ್ ಪರ್ ಸೆಕೆಂಡ್ ಅಂದ್ರೂ ಕೂಡ ಒಂದೇ. ಮೂರು ಕೂಡ ಒಂದು ಏನೇನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಸ್ಪೀಡ್ ಆಫ್ ದ ಲೈಟ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಸ್ಪೀಡ್ ಆಫ್ ದ ಲೈಟ್, ಬೆಳಕಿನ ವೇಗನ ಹೇಳ್ತಾ ಹೋಗ್ತವೆ ಈ ಮೂರನ್ನು. ಇಷ್ಟು ಸ್ಪೀಡಲ್ಲಿ ಬರೋ ಒಂದು ಲೈಟ್ ಏನ್ ಮಾಡ್ತಾ ಬರುತ್ತೆ, ಭೂಮಿಗೆ 8 ನಿಮಿಷದಲ್ಲಿ ತಲುಪ್ತಾ ಬರುತ್ತೆ. ಭೂಮಿಗೆ ಎಷ್ಟು ನಿಮಿಷದಲ್ಲಿ ತಲುಪ್ತಾ ಬರುತ್ತೆ? 8 ಮಿನಿಟ್ ಅಲ್ಲಿ ತಲುಪ್ತಾ ಬರುತ್ತೆ. ಓಕೆ, 8 ಮಿನಿಟ್ ನ ತಗೊಳುತ್ತೆ. ಇನ್ನು ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ 8 ಮಿನಿಟ್ 20 ಸೆಕೆಂಡ್ ತಗೊಂತಾ ಬರುತ್ತೆ, ಭೂಮಿಗೆ ಬಂದು ತಲುಪ್ತಾ ಬರುತ್ತೆ ಆ ಬೆಳಕು. ಈ ಬೆಳಕು ಎಷ್ಟು ಡಿಸ್ಟೆನ್ಸ್ ಅನ್ನ ಕ್ರಮಿಸ್ತು ಅಂದಾಗ ಓಕೆ 1 AU ಅಂತ ಕರೀತಾರೆ, ಅಂದ್ರೆ 1 ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರೀತಾರೆ. ಈ 1 ಆಸ್ಟ್ರೋನಾಮಿಕಲ್ ಯೂನಿಟ್ ಇಸ್ ನಥಿಂಗ್ ಬಟ್ 150 ಅವರೇಜ್ ಅಲ್ಲಿ ಹೇಳ್ಬೇಕಂದ್ರೆ ಮಿಲಿಯನ್ ಕಿಲೋಮೀಟರ್. 150 ಮಿಲಿಯನ್ ಕಿಲೋಮೀಟರ್ ಇದೇನ್ ಮಾಡ್ತಾ ಬರುತ್ತೆ, ಚಲಿಸ್ತಾ ಬರುತ್ತೆ. ಈ 150 ಮಿಲಿಯನ್ ಕಿಲೋಮೀಟರ್ ನ ಚಲಿಸುತ್ತೆ ಯಾವ ಸ್ಪೀಡ್ ಅಲ್ಲಿ? 3 into 10⁸ ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ 8 ನಿಮಿಷಗಳ ಕಾಲ ಸಮಯ ತಗೊಂತಾ ಬರುತ್ತೆ. ಆ ಬೆಳಕು ನಮ್ಮ ಭೂಮಿ ಮೇಲೆ ಬರ್ತಾ ಬರುತ್ತೆ. ಈ ಭೂಮಿ ಮೇಲೆ ಬಂದಾಗ ಯಾವ ಬೆಳಕು ಫೋಟೋಸಿಂಥಸಿಸ್ಗೆ ಯೂಸ್ ಆಗುತ್ತೆ ಅಂತ ಕೇಳ್ತಾ ಹೋಗ್ತಾರೆ. ಓಕೆ, ಇದು ಕ್ಲಿಯರ್ ಆಯ್ತಲ್ಲ? ಇದು ನೋಟ್ ಮಾಡ್ಕೊಳ್ಳಿ, ತುಂಬಾ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಯಾವ ಒಂದು ಬೆಳಕನ್ನ ನಮ್ಮ ಒಂದು ಲೀವ್ಸ್ ಅಥವಾ ಎಲೆಗಳು ಯೂಸ್ ಮಾಡ್ಕೊಂತೇವೆ ಯಾವ್ದಕ್ಕೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಂತ ನೋಡೋಣ. ಓಕೆ, ಈಗ ಸೂರ್ಯನಿಂದ ಬಂದ ಬೆಳಕಿನಲ್ಲಿ ಏನಿರುತ್ತೆ? ಸ್ಪೆಕ್ಟ್ರಮ್ಸ್ ಇರುತ್ತೆ, ಡಿಫ್ರೆಂಟ್ ಸ್ಪೆಕ್ಟ್ರಮ್ಸ್ ಇರುತ್ತೆ ಲೈಟ್ ಅಲ್ಲಿ. ಓಕೆ, ಆ ಲೈಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಆ ಸ್ಪೆಕ್ಟ್ರಮ್ ಅಲ್ಲಿ ಯಾವ ಯಾವ ಬೆಳಕು ಇರ್ತದೆ ಅಂದ್ರೆ ಓಕೆ ಇಲ್ಲಿ ಫಸ್ಟ್ ರೇಡಿಯೋ ತರಂಗಗಳಂತ ಕರಿತಾ ಹೋಗ್ತೀವಿ. ಸೆಕೆಂಡ್ ಒನ್ ಮೈಕ್ರೋವೇವ್ಸ್ ಅಥವಾ ಸೂಕ್ಷ್ಮ ತರಂಗಗಳಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಇನ್ಫ್ರಾರೆಡ್ ರೇಸ್ ಅಥವಾ ಅವಾಗೆಂಪು ಕಿರಣ. ನೆಕ್ಸ್ಟ್ ವಿಸಿಬಲ್ ಲೈಟ್ ಅಥವಾ ಗೋಚರಿತ ಬೆಳಕು. ನೆಕ್ಸ್ಟ್ ಯುವಿ ರೇಸ್ ಅಥವಾ ನೇರಳಾತೀತ ಕಿರಣ. ನೆಕ್ಸ್ಟ್ ಎಕ್ಸ್-ರೇ. ನೆಕ್ಸ್ಟ್ ಗಾಮಾ ರೇ. ಓಕೆ, ಇಷ್ಟು ಸೂರ್ಯನ ಬೆಳಕಿನಲ್ಲಿ ಏನಿದಾವೆ? ಲೈಟ್ಸ್ ಇದಾವೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಏನಿದಾವೆ? ಸ್ಪೆಕ್ಟ್ರಮ್ಸ್ ಗಳಿದಾವೆ. ಅದರಲ್ಲಿ ಫೋಟೋಸಿಂಥಸಿಸ್ಗೆ ಯೂಸ್ ಆಗೋ ಒಂದು ಸ್ಪೆಕ್ಟ್ರಮ್ ಯಾವುದು ಅಂದ್ರೆ ಈ ಒಂದು ವಿಸಿಬಲ್ ಲೈಟ್ ಇರುತ್ತಲ್ಲ, ಈ ವಿಸಿಬಲ್ ಲೈಟ್ ಏನಾಗುತ್ತೆ? ಫೋಟೋಸಿಂಥಸಿಸ್ಗೆ ಯೂಸ್ ಆಗ್ತಾ ಬರುತ್ತೆ. ಯಾವುದು? ಗೋಚರಿತ ಬೆಳಕನ್ನ ಫೋಟೋಸಿಂಥಸಿಸ್ಗೆ ಯೂಸ್ ಆಗುತ್ತೆ. ಆ ಗೋಚರಿತ ಬೆಳಕಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಟ್ಸ್ ಇದಾವೆ. ಏನು? ವಿಬ್ ಗಯಾರ್ ಅಂತ ಕರಿತೀವಿ. ಓಕೆ, ವಿಬ್ ಗಯಾರ್ ಅಲ್ಲಿ ಈ ಫೋಟೋಸಿಂಥಸಿಸ್ಗೆ ಪರ್ಟಿಕ್ಯುಲರ್ಲಿ ಯಾವ ಒಂದು ಲೈಟ್ ಯೂಸ್ ಆಗುತ್ತೆ? ಈ ವಿಬ್ ಗಯಾರ್ ಅಂದ್ರೆ 350 ನ್ಯಾನೋಮೀಟರ್ ಟು 700 ನ್ಯಾನೋಮೀಟರ್ ಲೆಂತ್ ಅಲ್ಲಿ ಇರುತ್ತೆ. ಓಕೆ, ಇದನ್ನ ಆಕ್ಟಿವ್ ಸ್ಪೆಕ್ಟ್ರಮ್ ಅಂತ ಕರಿತಾ ಹೋಗ್ತೀವಿ. ಅದ್ರಲ್ಲಿ ಯಾವುದು ಅಂದ್ರೆ ಬ್ಲೂ ಮತ್ತೆ ರೆಡ್ ಅಥವಾ ವೈಲೆಟ್ ಮತ್ತೆ ರೆಡ್ ನ ಅತಿ ಹೆಚ್ಚು ಬೆಳಕು ಯೂಸ್ ಆಗುತ್ತೆ. ಅದಕ್ಕೆ ಫೋಟೋಸಿಂಥಸಿಸ್ಗೆ ವೈಲೆಟ್ ಆಗಿರ್ಬೋದು, ಬ್ಲೂ ಆಗಿರ್ಬೋದು. ಬ್ಲೂ ರೆಡ್ ಅತಿ ಹೆಚ್ಚಾಗಿ ಏನಾಗುತ್ತೆ? ನೀಲಿ ಮತ್ತು ಕೆಂಪು ಬಣ್ಣಗಳು ಫೋಟೋಸಿಂಥಸಿಸ್ಗೆ ಅತಿ ಹೆಚ್ಚು ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಅಂತ ಕರಿತಾ ಹೋಗ್ತೀವಿ? ಆಕ್ಟಿವ್ ಸ್ಪೆಕ್ಟ್ರಮ್ ಅಂತ ಕರಿತಾ ಹೋಗ್ತೀವಿ. ಆಕ್ಟಿವ್ ಸ್ಪೆಕ್ಟ್ರಮ್. ಓಕೆ, ರೋಹಿತ, ಸಕ್ರಿಯ ರೋಹಿತ. ಓಕೆ, ಇದು ಓಕೆ, ಈ ಒಂದು ಯಾವ್ದನ್ನ ವಿಸಿಬಲ್ ಲೈಟ್ ಅನ್ನ ಬಳಸ್ತಾ ಹೋಗ್ತೀವಿ. ಈ ವಿಸಿಬಲ್ ಲೈಟ್ ಅಲ್ಲಿ ಯಾವುದು? ನೀಲಿ ಮತ್ತು ಕೆಂಪು ಬಣ್ಣವನ್ನ ಅತಿ ಹೆಚ್ಚು ಯಾವ ಸಸ್ಯಗಳು ಹೇರ್ಕೊಂತ ಬರ್ತವೆ. ಈ ಒಂದು ಬೆಳಕನ್ನ ಯಾವುದೊಂದು ಸಸ್ಯಗಳು ಬಳಸ್ಕೊಂತ ಹೋಗ್ತವೆ. ಓಕೆ, ಓಕೆ, ಸೆಕೆಂಡ್ ಒನ್ ಎಸೆನ್ಷಿಯಲ್ ಕಾಂಪೋನೆಂಟ್. ಎರಡನೇದು ಯಾವ್ದು ಅಂತ ಇರುತ್ತೆ? ಕಾರ್ಬನ್ ಡೈಆಕ್ಸೈಡ್. ಓಕೆ, CO2 ಅಂತ ಕರಿತಾ ಹೋಗ್ತೀವಿ. ಈ ಕಾರ್ಬನ್ ಡೈಆಕ್ಸೈಡ್ ಒಂದು ಕಾರ್ಬನ್ ನ ಆಲೋಟ್ರೋಪ್ಸ್ ಗಳಾಗಿರ್ತದೆ. ಕಾರ್ಬನ್ ಆಲೋಟ್ರೋಪ್ಸ್ ಆಗಿ ಒಂದು CO2 ನಾವು ಬಳಸ್ಕೊಂತ ಹೋಗ್ತೀವಿ. ಎಲ್ಲಿ? ಸಸ್ಯಗಳು ಬಳಸ್ಕೊಂತ ಹೋಗ್ತವೆ. ಯಾವುದಕ್ಕೆ? ಫೋಟೋಸಿಂಥಸಿಸ್ ಮಾಡೋದಕ್ಕೆ. ಹಾಗಾದ್ರೆ ನಮ್ಮ ಒಂದು ದೇಶವಲ್ಲ, ನಮ್ಮ ಒಂದು ಪ್ರಪಂಚದಲ್ಲಿ ಏನಾದ್ರೂ ಕಾರ್ಬನ್ ಅನ್ನ ಯೂಸ್ ಮಾಡ್ಕೊಂಡು ಯೂಸ್ಫುಲ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಅಂದ್ರೆ ಅದು ಫೋಟೋಸಿಂಥಸಿಸ್ ಒಂದೇ. ಈ ಒಂದು ಮೆಥಡ್ ನ ಎಂತ ಕರಿತೀವಿ? ಕಾರ್ಬನ್ ಫಿಕ್ಸೇಷನ್ ಅಂತ ಕರಿತೀವಿ. ಕಾರ್ಬನ್ ಫಿಕ್ಸೇಷನ್.
ಓಕೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಏನ್ ಹೇಳಿದೀನಿ, ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳಿದ್ವಿ. ನೈಟ್ರೋಜನ್ ಫಿಕ್ಸೇಷನ್ ಏನ್ ಮಾಡ್ತು, ನೈಟ್ರೋಜನ್ ನ ಬಳಸ್ಕೊಂಡು ಯೂಸ್ಫುಲ್ ಪ್ರಾಡಕ್ಟ್ ಆದ ಅಮೋನಿಯಾ, ನೈಟ್ರೇಟ್ ಗಳನ್ನ ಮಾಡ್ತಾ ಹೋಯ್ತು. ಬಟ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರತ್ಯೇಕ ಏನ್ ಮಾಡ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ನ ಬಳಸ್ಕೊಂಡು ಏನ್ ಮಾಡ್ತಾ ಇದೆ, ಆಕ್ಸಿಜನ್ ನ ಬಿಡುಗಡೆ ಮಾಡ್ತಾ ಇದೆ, ಆಕ್ಸಿಜನ್ ನ ಲಿಬ್ರೇಟ್ ಮಾಡ್ತಾ ಇದೆ. ಈ ಒಂದು ಪ್ರೋಸೆಸ್ ಕಾರ್ಬನ್ ನ ಬಳಸ್ಕೊಂಡು ಆಕ್ಸಿಜನ್ ಲಿಬ್ರೇಟ್ ಮಾಡ್ತಿದೆ. ರೀಸೆಂಟ್ಲಿ ಡೇಸ್ ಅಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ. ಒಂದು ಫಂಗಸ್ ಏನ್ ಮಾಡ್ತಾ ಇದೆ, ಪ್ಲಾಸ್ಟಿಕ್ ಅನ್ನ ತಿಂದ್ಬಿಟ್ಟು ಏನ್ ಮಾಡ್ತಾ ಇದೆ, ಅದನ್ನ ಡಿಗ್ರೇಡ್ ಮಾಡ್ತಾ ಇದೆ. ಪ್ಲಾಸ್ಟಿಕ್ ಅನ್ನ ತಿಂದು ಡಿಗ್ರೇಡ್ ಮಾಡ್ತಾ ಇದೆ. ಅದೇ ರೀತಿ ಒಂದು ಬ್ಯಾಕ್ಟೀರಿಯಾ ಏನ್ ಮಾಡ್ತಾ ಇದೆ, ಯಾವುದೋ ಒಂದು ಮೆಟೀರಿಯಲ್ ನ ತಿಂದ್ಬಿಟ್ಟು ಗೋಲ್ಡ್ ಅನ್ನಾಗಿ ಕನ್ವರ್ಟ್ ಮಾಡ್ತಾ ಇದೆ ಆ ಬ್ಯಾಕ್ಟೀರಿಯಾಗಳು ಮತ್ತೆ ಫಂಗಸ್ಗಳು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಸಸ್ಯಗಳು ಬಯೋ ಫ್ರೆಂಡ್ಲಿ ಅಥವಾ ಒಂದು ಎನ್ವಿರಾನ್ಮೆಂಟ್ ಗೆ ಹೆಲ್ಪ್ಫುಲ್ ಮಾಡ್ತಾ ಹೋಗ್ತವೆ. ಅದ್ರಲ್ಲಿ ಈ ಸಸ್ಯಗಳು ಏನ್ ಮಾಡ್ತಾ ಹೋಗ್ತವೆ ಅಂದ್ರೆ ಪರ್ಟಿಕ್ಯುಲರ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಂಡು ಆಕ್ಸಿಜನ್ ನ ಹೊರಗಡೆ ಆಗ್ತಾ ಬರ್ತವೆ. ನಮ್ಗೆ ಉಸಿರಾಡೋದಕ್ಕೆ ಇಂಪಾರ್ಟೆಂಟ್ ಆಗಿರೋದು ಯಾವುದು, ಆಕ್ಸಿಜನ್. ಆ ಒಂದು ಕ್ರಿಯೆಗೆ ಇಲ್ಲಿ ಫೋಟೋಸಿಂಥಸಿಸ್ ನಡೀತಾ ಹೋಗುತ್ತೆ. ಈ ಕಾರ್ಬನ್ ಫಿಕ್ಸೇಷನ್ ಮಾಡ್ತಾ ಹೋಗ್ತದೆ. ಈ ಕಾರ್ಬನ್ ಫಿಕ್ಸೇಷನ್ ಮಾಡೋ ಒಂದೇ ಒಂದು ಪ್ರೋಸೆಸ್ ಯಾವುದು ಅಂದ್ರೆ ಅದು ಫೋಟೋಸಿಂಥಸಿಸ್. ಓಕೆ, ಈ ಕಾರ್ಬನ್ ನಮ್ಗೆ ಯಾವ ರೀತಿ ಸಿಗ್ತಾ ಬರುತ್ತೆ ಅಂದ್ರೆ, ನಮ್ಗಲ್ಲಿ ಕಾರ್ಬನ್ 2 ಟೈಪ್ಸ್ ಅಲ್ಲಿ ಸಿಗ್ತಾ ಬರುತ್ತೆ. ಒಂದು ಪೂರ್ಣ ದಹನ ಮತ್ತೆ ಅಪೂರ್ಣ ದಹನ. ಪೂರ್ಣ ದಹನ ಆದಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಅಪೂರ್ಣ ದಹನ ಆದಾಗ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗುತ್ತೆ. ಕಂಪ್ಲೀಟ್ ಕಂಬಷನ್ ಆದ್ರೆ ಕಾರ್ಬನ್ ಡೈಆಕ್ಸೈಡ್, ಇನ್ಕಂಪ್ಲೀಟ್ ಕಂಬಷನ್ ಆದ್ರೆ ಕಾರ್ಬನ್ ಮೊನಾಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಕಾರ್ಬನ್ ಮೊನಾಕ್ಸೈಡ್. ಓಕೆ, ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆದ್ರೂ ವಾತಾವರಣದಲ್ಲಿ ಡೇಂಜರ್, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾದ್ರೂ ವಾತಾವರಣದಲ್ಲಿ ಡೇಂಜರ್. ಇದು ವಾತಾವರಣದಲ್ಲಿ 0.036% ಇರುತ್ತೆ. ಇದರ ಒಂದು ಕಾನ್ಸ್ಟೆಂಟ್ ನ ಮೇಂಟೈನ್ ಮಾಡ್ತಾ ಹೋದ್ರೆ ನಮ್ಗೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಇದು ಕಡಿಮೆ ಆಗ್ತಾ ಬಂದ್ರೆ ವಾತಾವರಣದ ತಾಪಮಾನ ಕಡಿಮೆ ಆಗ್ತಾ ಬರುತ್ತೆ. ಏನಾಗುತ್ತೆ, ಅವಾಗ ಭೂಮಿ ಫುಲ್ಲು ಐಸ್ ಆಗ್ತಾ ಬರುತ್ತೆ. ಓಕೆ, ಇದು ಹೆಚ್ಚಾಯ್ತಾ ಅಂದ್ರೆ ಇದರ ವಾತಾವರಣದ ತಾಪಮಾನ ಹೆಚ್ಚಾಗ್ತಾ ಬರುತ್ತೆ. ಅವಾಗ ಜಾಗತಿಕ ತಾಪಮಾನ ಆಗ್ತಾ ಬರುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಬರುತ್ತೆ. ಈ ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಪದವನ್ನ ವ್ಯಾಲಿಸ್ ಬ್ರೂಕರ್ ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಕಾಯಿನಿಂಗ್ ಮಾಡ್ತಾರೆ. ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನು ನಾವೇನ ಸೇರಿಸ್ತಾ ಬಂದ್ರೆ, ಈ ಕಾರ್ಬನ್ ಮೊನಾಕ್ಸೈಡ್ ಇಂದ ನಮ್ಗೆ ಏನಾಗ್ತಾ ಬರುತ್ತೆ ಅಂದ್ರೆ ಉಸಿರುಕಟ್ಟು ಪ್ರಾಬ್ಲಮ್ ಮತ್ತೆ ರಕ್ತ ಹೊರಗಡೆ ಹಾಕ್ಬಿಟ್ಟು ರಕ್ತ ಕಕ್ಬಿಟ್ಟು ಏನ್ ಮಾಡ್ತಾ ಹೋಗ್ತೀವಿ, ಸಾಯ್ತಾ ಬರ್ತೀವಿ. ಯಾರು ಕಾರ್ಬನ್ ಮೊನಾಕ್ಸೈಡ್, ಯಾಕಂದ್ರೆ ಇದೊಂದು ವಿಷಕಾರಿ ಅನಿಲ ಆಗಿರುತ್ತೆ ಕಾರ್ಬನ್ ಮೊನಾಕ್ಸೈಡ್. ಅದೇನ್ ಮಾಡ್ತಾ ಹೋಗುತ್ತೆ ಅಂದ್ರೆ ನಮ್ಮ ಹಿಮೋಗ್ಲೋಬಿನ್ ಜೊತೆ ಸೇರಿಬಿಟ್ಟು ಏನ್ ಮಾಡ್ತಾ ಹೋಗುತ್ತೆ, ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಕನ್ವರ್ಟ್ ಆಗುತ್ತೆ. ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಏನ್ ಮಾಡ್ತಾ ಬರುತ್ತೆ, ನಮ್ಮ ರಕ್ತವನ್ನ ನೀಲಿಗೆ ತರ್ತಾ ಬರುತ್ತೆ. ನಮ್ಮ ರಕ್ತವನ್ನು ನೀಲಿಗೆ ಆಗ್ತಾ ಬಂದಾಗ ಏನಾಗುತ್ತೆ, ನಮ್ಗೆ ಈ ಒಂದು ಚೋಕಿಂಗ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ರಕ್ತ ಹೊರಗಡೆ ಬಂದು ಉಸಿರು ಕಟ್ಟಿ ಸಾಯ್ತಾ ಬರುತ್ತೆ. ಓಕೆ, ಈ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಇನ್ನೊಂದು ಅಪ್ಲಿಕೇಶನ್ ಇದೆ. ಈ ಕಾರ್ಬನ್ ಡೈಆಕ್ಸೈಡ್ ಏನಂದ್ರೆ ನಮ್ಮ ಮಸ್ಕಿಟೋಗಳು ಇರ್ತಾವಲ್ಲ, ಸೊಳ್ಳೆಗಳು ಇರ್ತಾವಲ್ಲ, ಆ ಸೊಳ್ಳೆಗಳು ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ತಾ ಬರ್ತವೆ, ಆಕರ್ಷಿಸ್ತಾ ಬರ್ತವೆ. ಯಾಕಂದ್ರೆ ನೀವು ಲೈಟ್ ಅನ್ನ ಆಫ್ ಮಾಡಿ ಮಲಗಿರ್ತೀರಾ, ಬಟ್ ಆದ್ರೂ ಸೊಳ್ಳೆಗಳು ನಿಮ್ಮ ಹತ್ರನೇ ಹುಡಿಕೊಂಡ್ ಬರ್ತವೆ. ಯಾಕೆ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾ ಇರ್ತಿರಲ್ಲ, ಅದನ್ನ ಫಾಲೋ ಮಾಡ್ಕೊಂಡು ಏನ್ ಮಾಡ್ತಾ ಹೋಗ್ತದೆ, ಈ ಒಂದು ಸೊಳ್ಳೆಗಳು ಬರ್ತಾ ಹೋಗ್ತವೆ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಇನ್ನೊಂದು ಕಾರ್ಬನ್ ಮೊನಾಕ್ಸೈಡ್ ಇರ್ತಲ್ಲ, ಇದ್ರದ್ದು ಒಂದು ಹೆಲ್ಪ್ಫುಲ್ ಇದೆ. ಈ ಕಾರ್ಬನ್ ಮೊನಾಕ್ಸೈಡ್ ಯಾವುದೇ ಒಂದು ಕೀಟಗಳು ಇನ್ಹೇಲ್ ಮಾಡಿದ್ರೆ ಏನ್ ಮಾಡ್ತಾ ಹೋಗ್ತದೆ, ಅವು ಮೂರ್ಛೆ ಹೋಗ್ತವೆ. ಅಂದ್ರೆ ಅನಸ್ತೇಶಿಯ ತರ ಆಕ್ಟ್ ಮಾಡುತ್ತೆ ಅದಕ್ಕೆ ಸೊಳ್ಳೆಗಳಿಗೆ. ಅದೇ ಕಾರಣಕ್ಕೋಸ್ಕರ ನಮ್ಮ ಹಳ್ಳಿ ಕಡೆ ಕೊಟ್ಟಿಗೆ ಮನೆಗಳಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಊದ್ರ ಹಾಕ್ತಾ ಬರ್ತಾರೆ. ಆ ಊದ್ರ ಹಾಕ್ತಾ ಏನಾಗುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ. ಅದರಲ್ಲಿ ಹಸಿ ಸೊಪ್ಪುಗಳನ್ನ ಹಾಕ್ತಾರೆ. ಯಾಕಂದ್ರೆ ಪೂರ್ತಿ ಕಂಪ್ಲೀಟ್ ಆದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ, ಅವಕ್ಕೆ ಏನಾಗಲ್ಲ, ಮೂರ್ಛೆ ಹೋಗೋದಿಲ್ಲ. ಕಾರ್ಬನ್ ಮೊನಾಕ್ಸೈಡ್ ಬೇಕಾಗಿದ್ದ ಹಸಿ ಸೊಪ್ಪುಗಳನ್ನ ಹಾಕ್ಬಿಟ್ಟು ಏನ್ ಮಾಡ್ತಾ ಹೋಗ್ತಾರೆ, ಊದ್ರವನ್ನ ಹಾಕ್ತಾರೆ. ಅದು ಹೊಗೆಯನ್ನ ಹಾಕ್ತಾ ಬರ್ತಾರೆ. ಆ ಹೊಗೆ ಏನ್ ಮಾಡುತ್ತೆ, ಆ ಸ್ಮೋಕ್ ಎಲ್ಲ ಏನ್ ಮಾಡುತ್ತೆ, ಆ ಒಂದು ಸುತ್ತಮುತ್ತ ಇರುವ ಸೊಳ್ಳೆಗಳಿಗೆಲ್ಲ ಏನ್ ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಂಡು ಅವೇನ್ ಮಾಡ್ತವೆ, ಮೂರ್ಛೆ ಹೋಗ್ತವೆ. 8 ಅವರ್ ಅವು ಎದ್ದೇಳೋದಿಲ್ಲ. ಆ ಟೈಮಲ್ಲಿ 8 ಅವರ್ ಅವು ಆರಾಮಾಗಿ ಮಲಗ್ತಾ ಬರ್ತವೆ, ಅವು ಮೂರ್ಛೆ ಹೋಗ್ತಾ ಬರ್ತವೆ. ಅದರಿಂದ ಏನಾಗುತ್ತೆ, ದನ ಕರುಗಳೆಲ್ಲ ಏನಾಗುತ್ತೆ, ನೈಟ್ ಎಲ್ಲ ಆರಾಮಾಗಿ ಮಲಗ್ತಾವೆ. ಮಾರ್ನಿಂಗ್ ಆಗ್ತಿದಂಗೆ ಅವು ಮಸ್ಕಿಟೋಗಳಿಗೆ ಪ್ರಜ್ಞೆ ಬರುತ್ತೆ. ಅವಾಗ ಏನ್ ಮಾಡ್ತಾವೆ, ತನ್ನ ಬಾಲ ಮತ್ತೆ ಕಿವಿಗಳ ಮುಖಾಂತರವಾಗಿ ರಕ್ಷಣೆ ಮಾಡ್ಕೊಂತಾರೆ. ಈ ರೀತಿ ಕಾರ್ಬನ್ ಮೊನಾಕ್ಸೈಡ್ ಅನ್ನ ಬಳಸ್ಬಿಟ್ಟು ಮುಂದುವರೆದ ದೇಶಗಳು ಏನ್ ಮಾಡ್ತಾ ಹೋಗ್ತವೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ಬಿಟ್ಟು ಮುಂದುವರೆದ ದೇಶಗಳು ಏನ್ ಮಾಡ್ತಾ ಹೋಗ್ತವೆ, ಸೊಳ್ಳೆಗಳನ್ನ ನಿರ್ಮೂಲ ಮಾಡೋದಕ್ಕೆ ಬಳಸ್ತಾ ಹೋಗ್ತಾರೆ. ಏನ್ ಮಾಡ್ತಾ ಹೋಗ್ತಾರೆ, ಒಂದ್ ಸ್ಟೇಷನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಹಾಕ್ಬಿಡ್ತಾರೆ. ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಹಾಕಿದಾಗ ಅಲ್ಲಿರೋ ಸೊಳ್ಳೆಗಳೆಲ್ಲ ಏರಿಯಾದಲ್ಲಿ ಸೊಳ್ಳೆಗಳೆಲ್ಲ ಬರ್ತವೆ. ಅದನ್ನ ಏನ್ ಮಾಡ್ತಾರೆ, ಮತ್ತೆ ವ್ಯಾಕ್ಯೂಮ್ ಯೂಸ್ ಮಾಡಿ ಸೆಟ್ ಮಾಡಿ ಅದನ್ನ ಬರ್ನ್ ಮಾಡಾಕ್ತಾರೆ. ಆ ರೀತಿ ಸೊಳ್ಳೆಗಳನ್ನ ನಿರ್ನಾಮ ಮಾಡ್ತಾ ಹೋಗ್ಬೋದು. ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಗಳು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಕಾರ್ಬನ್ ಮೊನಾಕ್ಸೈಡ್ ಇಂಪಾರ್ಟೆಂಟ್ ಅಂದ್ರೆ, ನಾವು ಎಮಿಷನ್ ಟೆಸ್ಟ್ ಮಾಡ್ತೀವಲ್ಲ, ಎಮಿಷನ್ ಟೆಸ್ಟ್. ಓಕೆ, ಈ ಎಮಿಷನ್ ಟೆಸ್ಟ್ ಮಾಡಿಸ್ಬೇಕಾದ್ರೆ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನ ಚೆಕ್ ಮಾಡಿಸ್ತಾರೆ. ಪರ್ಟಿಕ್ಯುಲರ್ಲಿ ಬೈಕ್ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಎಮಿಷನ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾ ಹೋಗ್ತಾರೆ. ಆ ಎಮಿಷನ್ ಟೆಸ್ಟ್ ಮಾಡಿಸ್ಬೇಕಾದ್ರೆ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನ ಏನ್ ಮಾಡ್ತಾ ಹೋಗ್ತಾರೆ, ಚೆಕ್ ಮಾಡ್ತಾ ಹೋಗ್ತಾರೆ. ಓಕೆ, ಈ ಕಾರ್ಬನ್ ಡೈಆಕ್ಸೈಡ್ ಗ್ಲೋಬಲ್ ವಾರ್ಮಿಂಗ್ ತುಂಬಾ ಇದೆ, ಇದ್ರ ಬಗ್ಗೆ ಹೇಳೋದು. ಓಕೆ, ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಯಾವುದು, ಫೋಟೋಸಿಂಥಸಿಸ್ ಕಂಪ್ಲೀಟ್ ಆದ್ಮೇಲೆ ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ತಗೊಂಡು ಹೇಳ್ತಾ ಹೋಗೋಣ. ಓಕೆ, ಕ್ಲಿಯರ್, ಇದು ಅರ್ಥ ಆಯ್ತಲ್ಲ?
ಏನು ಕನ್ಫ್ಯೂಷನ್ ಬರುತ್ತೆ ಏನಕ್ಕೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ರೆಸ್ಪಿರೇಷನ್ ಟೈಮಲ್ಲಿ ಅಥವಾ ಉಸಿರಾಟದ ಸಂದರ್ಭದಲ್ಲಿ ಸಸ್ಯಗಳು ಯಾವ ಒಂದು ಅನಿಲವನ್ನು ಹೊರಗಡೆ ತಗೊಳ್ತವೆ. ನೆಕ್ಸ್ಟ್ ಫೋಟೋಸಿಂಥಸಿಸ್ ದ್ಯುತಿಸಂಶ್ಲೇಷಣೆ ಸಂದರ್ಭದಲ್ಲಿ ಸಸ್ಯಗಳು ಯಾವ ಅನಿಲವನ್ನ ಒಳಗಡೆ ತಗೊಂತವೆ. ಓಕೆ, ಯಾವುದು ಫಸ್ಟ್ ಇನ್ಪುಟ್. ಓಕೆ, ಇದರ ಉಸಿರಾಟದ ಸಂದರ್ಭದಲ್ಲಿ ಇನ್ಪುಟ್, ಉಸಿರಾಟದ ಸಂದರ್ಭದಲ್ಲಿ ಔಟ್ಪುಟ್. ಈಗ ಸಸ್ಯಗಳು ಉಸಿರಾಡ್ತಾ ಇದೆ ಅಂತ ತಿಳ್ಕೊಳ್ಳಿ, ದ್ಯುತಿಸಂಶ್ಲೇಷಣೆ ಕ್ರಿಯೆ ಮಾಡ್ತಿಲ್ಲ, ಫೋಟೋಸಿಂಥಸಿಸ್ ಮಾಡ್ತಿಲ್ಲ, ಓನ್ಲಿ ರೆಸ್ಪಿರೇಷನ್ ಟೈಮ್ ಅಲ್ಲಿ ಇನ್ಪುಟ್ ಯಾವ್ದನ್ನ ತಗೊಂತವೆ ಅಂದ್ರೆ ಆಕ್ಸಿಜನ್ ಇನ್ಪುಟ್ ತಗೊಂತವೆ. ಉಸಿರಾಟಕ್ಕೆ ಎಲ್ಲಾ ಜೀವಿಗಳು ಯಾವ್ದನ್ನ ಬಳಸ್ತಾ ಹೋಗ್ತವೆ, ಆಕ್ಸಿಜನ್ ಬಳಸ್ತಾ ಹೋಗ್ತವೆ. ಇದರಿಂದ ಉಸಿರಾಟದಲ್ಲಿ ಔಟ್ಪುಟ್ ಯಾವ್ದು ಬರುತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಔಟ್ಪುಟ್ ಬರುತ್ತೆ. ಓಕೆ, ಸಸ್ಯಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವ್ದು ಇನ್ಪುಟ್ ಆಗಿರುತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇನ್ಪುಟ್ ಆಗಿರುತ್ತೆ. ಅದೇ ಸಸ್ಯಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಔಟ್ಪುಟ್ ಯಾವ್ದಾಗಿರುತ್ತೆ ಅಂದ್ರೆ ಆಕ್ಸಿಜನ್ ಔಟ್ಪುಟ್ ಆಗಿರುತ್ತೆ. ಓಕೆ, ಈ ರೀತಿ ಇದನ್ನ ನಿಜ ಏನಕ್ಕೆ ನೆನ್ಪಿಡ್ಕೋಬೇಕು, ಯಾಕಂದ್ರೆ ಈ ತರ ಬಾಕ್ಸ್ ನೆನ್ಪಿಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇದೇ ಒಂದು ಟೇಬಲ್ ಮೇಲೆ 2 ಕ್ವಶನ್ ಅಲ್ಲ 3 ಕ್ವಶನ್ ರೈಸ್ ಮಾಡಿದ್ರೆ ಅಲ್ಲಿ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಏನಂದ್ರೆ ಸಸ್ಯಗಳು ಉಸಿರಾಟದ ಸಂದರ್ಭದಲ್ಲಿ ಹೊರಗಡೆ ಹಾಕುವ ಅನಿಲ ಯಾವುದು, ಸಸ್ಯಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಒಳಗಡೆ ತೆಗೆದುಕೊಳ್ಳುವ ಅನಿಲ ಯಾವುದು, ಹಿನ್ನೆಲೆ ಮತ್ತೆ ಎಕ್ಸೆಲ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಈ ಒಂದು ಕಾಲಮ್ ನೆನ್ಪಿಡ್ಬೇಕು. ಓಕೆ, ಕ್ಲಿಯರ್. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಮಿನರಲ್ಸ್ ಮತ್ತೆ ವಾಟರ್ ಅಂಡ್ ಮಿನರಲ್ಸ್ ಎರಡು ಜೊತೆಗೆ ನೋಡೋಣ. ಈಗ ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ನೀರು ಬೇಕಾಗುತ್ತೆ. ಓಕೆ, ನೀರು ಬೇಕೇ ಬೇಕು, ಯಾಕಂದ್ರೆ ನಿಮ್ಗೆ ಗೊತ್ತು ಮಳೆ ಬರಲಿಲ್ಲ ಅಂದ್ರೆ ಯಾವ್ದೊಂದು ಬೆಳೆ ಆಗೋದಿಲ್ಲ. ಓಕೆ, ನಾವೇನೋ ನೀರು ಇಡ್ಲಿಲ್ಲ ಅಂದ್ರೆ ಸಸ್ಯಗಳಿಗೆ ಅವೇನ್ ಮಾಡ್ತಾ ಹೋಗ್ತವೆ, ಒಣಗ್ತಾ ಹೋಗ್ತವೆ. ಆದ್ರಿಂದ ಸಸ್ಯಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆ ಮಾಡ್ಬೇಕು ಅಂದ್ರೆ ವಾಟರ್ ಬೇಕೇ ಬೇಕು. ಹಾಗಾದ್ರೆ ಈ ವಾಟರ್ ಸಸ್ಯಗಳಲ್ಲಿ ಯಾವ ರೀತಿ ತಗೊಂತಾ ಹೋಗ್ತವೆ? ಫಾರ್ ಎಕ್ಸಾಂಪಲ್ ಇಲ್ಲಿ ರೂಟ್ಸ್ ಇದಾವೆ ಅಥವಾ ಬೇರುಗಳಿದಾವೆ. ನಾವೇನ್ ಮಾಡ್ತೀವಿ, ಬೇರಿಗೆ ವಾಟರ್ನ ಹಾಕ್ತಾ ಬರ್ತೀವಿ. ಈ ಬೇರಿನಿಂದ ಈ ಲೀಫ್ ಎಲೆಗಳಿಗೆ ಸಸ್ಯಗಳು ಯಾವ ರೀತಿ ನೀರನ್ನ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತವೆ, ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಎಳನೀರಲ್ಲಿ ನೀರ್ ಯಾವ ರೀತಿ ಬಂತು ಅಂತ ಕೇಳ್ತಾ ಹೋಗ್ತಿರಲ್ಲ, ಚಿಕ್ಕ ಹುಡುಗರೆಲ್ಲ ಕೇಳಿರ್ತೀರ, ಅದು ಯಾವ ರೀತಿ ಬಂತು ಅಂದ್ರೆ ಈಗ ಹೇಳ್ತಾ ಹೋಗ್ತೀನಿ ನೋಡಿ. ಈ ವಾಟರ್ನ ನೀವು ಇಲ್ಲಿ ಹಾಕ್ದಾಗ ಏನಾಗುತ್ತೆ, ಮಣ್ಣಿನ ತುಂಬಾ ಏನಾಗುತ್ತೆ ವಾಟರ್ ಜಾಸ್ತಿ ಆಗ್ತಾ ಬರುತ್ತೆ. ಓಕೆ, ವಾಟರ್ ಜಾಸ್ತಿ ಆಗ್ತಾ ಬರುತ್ತೆ. ಈ ವಾಟರ್ ಜಾಸ್ತಿ ಆಗ್ತದೆ, ಇಲ್ಲಿ ಜಾಸ್ತಿ ಇರೋ ವಾಟರ್ ಏನ್ ಮಾಡುತ್ತೆ, ಬೇರಿನ ಒಳಗಡೆ ಎಂಟ್ರಿ ಕೊಡುತ್ತೆ. ಅಂದ್ರೆ ಹೈ ಕಾನ್ಸಂಟ್ರೇಷನ್ ಲೆವೆಲ್ ಟು ಲೋ ಕಾನ್ಸಂಟ್ರೇಷನ್ ಲೆವೆಲ್ ಏನಾಗುತ್ತೆ, ನೀರು ಟ್ರಾನ್ಸ್ಫರ್ ಆಗುತ್ತೆ, ಯಾವುದೋ ಒಂದು ಮಾಲಿಕ್ಯುಲರ್ ಟ್ರಾನ್ಸ್ಫರ್ ಆಗುತ್ತೆ. ಆ ರೀತಿ ಬಂದು ಈ ರೀತಿ ಮೇಲೆ ಹೋಗ್ತಾ ಬರುತ್ತೆ. ಓಕೆ, ಈ ರೀತಿ ಹೇಳಿದಾಗ ನಿಮ್ಗೆ ಏನಾಗಲ್ಲ, ಅರ್ಥ ಆಗಲ್ಲ. ಟೆಕ್ನಿಕಲ್ ಟರ್ಮ್ಸ್ ಬೇಕು ಈ ಒಂದು ಯಾವುದಕ್ಕೆ ಟಾಪಿಕ್. ಆದ್ರಿಂದ ಇಲ್ಲಿ ನಾವು 3 ಟೆಕ್ನಿಕಲ್ ಟರ್ಮ್ಸ್ ನ ಓದ್ಬಿಟ್ಟು ಆಮೇಲೆ ಏನ್ ಮಾಡೋಣ, ಈ ಒಂದು ವಾಟರ್ ಯಾವ ರೀತಿ ಮೇಲೆ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಡಿಫ್ಯೂಷನ್. ಕನ್ನಡದಲ್ಲಿ ಅಂತೀವಿ ವಿಸರಣೆ ಅಂತ ಕರಿತೀವಿ. ಸೆಕೆಂಡ್ ಒನ್ ಆಸ್ಮೋಸಿಸ್. ಕನ್ನಡದಲ್ಲಿ ಅಭಿಸರಣೆ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಕೆಪಿಲರಿ ಆಕ್ಷನ್. ಅಥವಾ ಲೋಮನಾಳ ಕ್ರಿಯೆ ಅಂತ ಕರಿತೀವಿ. ಈ ಎಲ್ಲಾ 3 ಪ್ರೋಸೆಸ್ಗಳು ಏನಾಗ್ತವೆ ಅಂದ್ರೆ ನ್ಯಾಚುರಲಿ ನಡೀತವೆ. ಇದಕ್ಕೆ ಯಾವುದೇ ಒಂದು ಎನರ್ಜಿ ಬೇಕಾಗಿಲ್ಲ, ನ್ಯಾಚುರಲಿ ನಡೀತಾ ಹೋಗ್ತವೆ. ಅದಕ್ಕೋಸ್ಕರ ಇದನ್ನ ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ. ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಷನ್, ಕನ್ನಡ ಏನಂತ ಕರಿತೀವಿ, ನಿಷ್ಕ್ರಿಯ ಸಾಗಾಣಿಕೆ. ಓಕೆ, ಇದು ಯಾವುದೇ ಒಂದು ಎನರ್ಜಿ ಬೇಕಾಗಿಲ್ಲ, ಡೈರೆಕ್ಟ್ ನ್ಯಾಚುರಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬೆಸ್ಟ್ ಹೇಳ್ಬೇಕು ಅಂದ್ರೆ ಮೇಲ್ಗಡೆ ಟ್ಯಾಂಕ್ ಅಲ್ಲಿ ನೀರು ಕೆಳಗಡೆಗೆ ನೀವು ಯಾವುದೇ ಒಂದು ಮೋಟರ್ ಇಟ್ಟಿಲ್ಲ ಅಂದ್ರೂ ಈಸಿಯಾಗಿ ಬರುತ್ತೆ. ಓಕೆ, ಮೇಲ್ಗಡೆ ರಿಸರ್ವೈರ್ ಅಲ್ಲಿರೋ ನೀರು ಅಥವಾ ಒಂದು ಡ್ಯಾಮ್ ಅಲ್ಲಿರೋ ನೀರು ಕೆಳಗಡೆ ಓಪನ್ ಮಾಡ್ತಿದ್ದಂಗೆ ನೀರು ಬರ್ತಾ ಹೋಗುತ್ತೆ. ಈ ರೀತಿ ಇದಕ್ಕೆ ಯಾವುದೇ ಒಂದು ಎನರ್ಜಿ ಬೇಕಾಗಿಲ್ಲ, ಯಾಕಂದ್ರೆ ಹೈ ಕಾನ್ಸಂಟ್ರೇಷನ್ ಅಂದ್ರೆ ಡ್ಯಾಮ್ ಅಲ್ಲಿ ಹೆಚ್ಚು ನೀರಿದೆ, ಹೊರಗಡೆ ಕಡಿಮೆ ನೀರಿದೆ, ಅದರಿಂದ ಅದು ಹೊರಗಡೆ ಬರ್ತಾ ಹೋಗುತ್ತೆ. ಓಕೆ, ಈ ಒಂದು ಪ್ರೋಸೆಸ್ ಯಾವುದೇ ಒಂದು ಎನರ್ಜಿ ಬೇಕಾಗಿಲ್ಲ. ಬಟ್ ಕೆಲವೊಂದು ಪ್ರೋಸೆಸ್ ಅಲ್ಲಿ ಎನರ್ಜಿ ಬೇಕು. ಕೆಳಗಡೆ ಸಂಪಿಂದ ಮೇಲ್ಗಡೆ ಟ್ಯಾಂಕಿಗೆ ಹೊಡಿಬೇಕು ನೀರು, ಅವಾಗ ಏನ್ ಮಾಡ್ತೀರಾ, ಮೋಟರ್ ಹಾಕ್ತಾ ಬರ್ತೀರಾ. ಆ ಮೋಟರ್ ಹಾಕಿದಾಗ ಏನಾಗುತ್ತೆ, ಒಂದು ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿನ ಯೂಸ್ ಮಾಡ್ತೀವಿ. ಅದೇ ರೀತಿ ನಮ್ಮ ಒಂದು ದೇಹದಲ್ಲಿ, ಸಸ್ಯಗಳ ದೇಹದಲ್ಲಿ ಒಂದು
ಪ್ರೋಸೆಸ್ ಇದೆ, ಅದಕ್ಕೆ ಅಂತ ಕರಿತೀವಿ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ. ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್, ಸಕ್ರಿಯ ಸಾಗಾಣಿಕೆ ಅಂತ. ಇಲ್ಲಿ ಎನರ್ಜಿ ಯಾವ್ದನ್ನ ಬಳಸ್ಕೊಂತಿದ್ರೆ ATP ಅನ್ನ ಬಳಸ್ಕೊಂತ ಬರುತ್ತೆ. ಏನಂತ ಗೈಸ್, ATP ಅಂದ್ರೆ ಗೊತ್ತಲ್ಲ ಏನಂತ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ. ಈ ATP ಅನ್ನ ಬಳಸ್ಕೊಂಡು ಏನ್ ಮಾಡುತ್ತೆ, ಲೋ ಕಾನ್ಸಂಟ್ರೇಷನ್ ಲೆವೆಲ್ ಇಂದ ಹೈ ಕಾನ್ಸಂಟ್ರೇಷನ್ ಲೆವೆಲ್, ಅಂದ್ರೆ ಕಡಿಮೆ ಸಾಂದ್ರತೆ ಇರುವುದರಿಂದ ಅತಿ ಹೆಚ್ಚು ಸಾಂದ್ರತೆ ಕಡೆಗೆ ಏನ್ ಮಾಡ್ತಾ ಹೋಗುತ್ತೆ, ಮಾಲಿಕ್ಯುಲರ್ಸ್ ನ ಹೇಳ್ಕೊಂತ ಹೋಗುತ್ತೆ. ಯಾವುದು ಈ ಒಂದು ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್. ಇದರಲ್ಲಿ ಒಂದು ಇದೆ, ಯಾವುದು ಅಂದ್ರೆ ರಿವರ್ಸ್ ಆಸ್ಮೋಸಿಸ್. ರಿವರ್ಸ್ ಆಸ್ಮೋಸಿಸ್, ವ್ಯತಿರಿಕ್ತ ವಿಸರಣೆ. ವ್ಯತಿರಿಕ್ತ ವಿಸರಣೆ. ಈ ಪ್ರೋಸೆಸ್ ಅಲ್ಲಿ ಏನ್ ಮಾಡ್ತಾ ಬರುತ್ತೆ, ಅತಿ ಕಡಿಮೆ ಪ್ರದೇಶದಿಂದ ಅತಿ ಹೆಚ್ಚು ಪ್ರದೇಶಕ್ಕೆ, ಅಥವಾ ಅತಿ ಲೋ ಕಾನ್ಸಂಟ್ರೇಷನ್ ಲೆವೆಲ್ ಇಂದ ಹೈ ಕಾನ್ಸಂಟ್ರೇಷನ್ ಲೆವೆಲ್ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲ ಏನಾಗುತ್ತೆ, ಹೈ ಕಾನ್ಸಂಟ್ರೇಷನ್ ಲೆವೆಲ್ ಇಂದ ಲೋ ಕಾನ್ಸಂಟ್ರೇಷನ್ ಲೆವೆಲ್ಗೆ ಮಾಲಿಕ್ಯುಲರ್ ಏನಾಗುತ್ತೆ, ಟ್ರಾನ್ಸ್ಫರೇಷನ್ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರ್ಬೋದು, ನೀವು ಯಾವ್ದೋ ಒಂದು ಹೋಟ್ಲ್ ಮುಂದೆ ಹೋಗ್ತಾ ಇರ್ತೀರಾ, ಹೋಟ್ಲ್ ಒಳಗಡೆ ಅಡಿಗೆ ಮಾಡ್ತಿರ್ತಾರೆ, ಹೊರಗಡೆ ನಿಮ್ಗೆ ಸ್ಮೆಲ್ ಬರ್ತಾ ಇರುತ್ತೆ. ಅಂದ್ರೆ ಹೋಟ್ಲು ಒಳಗಡೆ ಏನಿತ್ತು ಆ ಒಂದು ಸ್ಮೆಲ್ ಕಂಟೆಂಟ್ ಹೈಯೆಸ್ಟ್ ಇತ್ತು, ಹೊರಗಡೆ ಏನ್ ಮಾಡ್ತಿದೆ, ಟ್ರಾನ್ಸ್ಫರ್ ಆಗ್ತಿದೆ. ಯಾಕಂದ್ರೆ ಹೈ ಕಾನ್ಸಂಟ್ರೇಷನ್ ಲೆವೆಲ್ ಇಂದ ಲೋ ಕಾನ್ಸಂಟ್ರೇಷನ್ ಲೆವೆಲ್ಗೆ ಆ ಮಾಲಿಕ್ಯುಲರ್ಸ್ ಏನಾಗ್ತಿದೆ, ಗಾಳಿಯಲ್ಲಿ ಟ್ರಾನ್ಸ್ಫರ್ ಆಗ್ತಿದೆ. ಅದಕ್ಕೋಸ್ಕರ ನೀವು ಅಡಿಗೆ ಮನೆಯಲ್ಲಿ ಅಥವಾ ದೇವರ ಮನೆಯಲ್ಲಿ ಉದ್ಬತ್ತಿ ಹಚ್ಚಿರ್ತೀರ, ಹೊರಗಡೆ ಏನಾಗುತ್ತೆ, ಆ ಸ್ಮೆಲ್ ಬರ್ತಾ ಹೋಗುತ್ತೆ. ಅಂದ್ರೆ ಹೈ ಕಾನ್ಸಂಟ್ರೇಷನ್ ಲೆವೆಲ್ ಇಂದ ಲೋ ಕಾನ್ಸಂಟ್ರೇಷನ್ ಲೆವೆಲ್ ಏನಾಯ್ತು, ಆ ಒಂದು ಸ್ಮೆಲ್ ಬರ್ತಾ ಇತ್ತು. ಓಕೆ, ನೀವು ಪರ್ಫ್ಯೂಮ್ ನ ಹೊಡ್ಕೊಂತೀರಾ, ಇಲ್ಲಿ ಪರ್ಫ್ಯೂಮ್ ಹೊಡ್ಕೊಂತಿದ್ದಂಗೆ ಅದು ತುಂಬಾ ಸುತ್ತಮುತ್ತ ಬರೋರಿಗೆಲ್ಲ ಕಾಣಿಸ್ತಾ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಹೈ ಕಾನ್ಸಂಟ್ರೇಷನ್ ಲೆವೆಲ್ ಇತ್ತು, ಇಲ್ಲಿಂದ ಮಾಲಿಕ್ಯೂಲ್ಸ್ ಏನಾಗ್ತಿದೆ, ಲೋ ಕಾನ್ಸಂಟ್ರೇಷನ್ ಲೆವೆಲ್ಗೆ ಟ್ರಾನ್ಸ್ಫರ್ ಆಗ್ತಿದೆ. ಇದು ಮೆಥಡ್ ಯಾವುದು, ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಷನ್. ಎನರ್ಜಿಯನ್ನ ಬಳಸ್ಬಿಟ್ಟು ಹೋದ್ರೆ ಅದು ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್. ಅದರಲ್ಲಿ ರಿವರ್ಸ್ ಆಸ್ಮೋಸಿಸ್ ಒಂದಿರುತ್ತೆ, ಇದರಲ್ಲಿ 3 ಟೈಪ್ ಇರುತ್ತೆ. ಓಕೆ, ಒಂದೊಂದೇ ಏನೇನಂತ ನೋಡ್ತಾ ಹೋಗೋಣ.